ಬೆಳಗಿನ ಬೆಳಕು. ಅರಣ್ಯಕಾಂಡ 16ನೇ ಅಧ್ಯಾಯ. ಶಿಬಿರದಲ್ಲಿ ದಂಗೆ ಭಾಗ. ನಿನ್ನೆ ನಾವು ಇಸ್ರಾಯೇಲ್ಯರು ಭೂಮಿ ತೆರೆಯುವುದನ್ನು ಮತ್ತು ಆಕಾಶದಿಂದ ಬೆಂಕಿ ಬೀಳುವುದನ್ನು ಕಣ್ಣಾರೆ ಕಂಡ ಮೇಲೂ ಮರುದಿನವೇ ತಮ್ಮ ಹೃದಯಗಳನ್ನು ಕಠಿಣಗೊಳಿಸಿಕೊಂಡು ಮೋಶೆ ಮತ್ತು ಆರೋನರ ಮೇಲೆ ಪಿತೂರಿ ಮಾಡಿದ್ದನ್ನು ನೋಡಿದೆವು. ಇಷ್ಟೊಂದು ಕುರುಡಾಗಲು ಹೇಗೆ ಸಾಧ್ಯ ಎಂದು ನಾವು ಅವರ ಬಗ್ಗೆ ಆಶ್ಚರ್ಯಪಡಬಹುದು. ಆದರೆ ಇಸ್ರಾಯೇಲ್ಯರು ನಿರ್ಣಯಿಸುವ ಮುನ್ನ ನಾವು ನಮ್ಮ ಹೃದಯದ ಬೆಳಕನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು, ಏಕೆಂದರೆ ಅದೇ ರೀತಿಯ ಕಠಿಣತೆ ನಮ್ಮಲ್ಲೂ ಬೆಳೆಯಬಹುದು. ನಾವು ದೇವರ ನ್ಯಾಯ ತೀರ್ಪುಗಳು ಮರೆಯಾಗದ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ಈ ಪ್ರಸ್ತುತ ದೋಷ ಲೋಕವು ತನ್ನ ಸ್ವಂತ ಪಾಪದ ಹೊರೆಯಿಂದ ಬೀಳುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಮನುಷ್ಯರ ರಾಜ್ಯಗಳು ಏಳುವುದು ಮತ್ತು ಬೀಳುವುದನ್ನು, ಭ್ರಷ್ಟಾಚಾರವು ಬಯಲಾಗುವುದನ್ನು, ರಾಷ್ಟ್ರಗಳು ಅಲ್ಲಾಡುವುದನ್ನು, ಕುಟುಂಬಗಳು ಒಡೆಯುವುದನ್ನು ಹಾಗೂ ಪಾಪದ ಫಲವು ನಮ್ಮ ಸುತ್ತಲೂ ಹಣ್ಣಾಗುವುದನ್ನು ನಾವು ಕಾಣುತ್ತಿದ್ದೇವೆ. ಪಾಪದ ಸಂಬಳ ಮರಣ. ರೋಮಾಪುರದವರಿಗೆ 6ನೇ ಅಧ್ಯಾಯ 23ನೇ ವಾಕ್ಯ ಎಂದು ಪವಿತ್ರ ಗ್ರಂಥವು ಈಗಾಗಲೇ ಸಾರಿದೆ. ಮತ್ತು ಈ ಸಂಬಳವನ್ನು ಪ್ರತಿಯೊಂದು ದಿನವೂ ನಮ್ಮ ಕಣ್ಣ ಮುಂದೆ ಪಾವತಿಸಲಾಗುತ್ತಿರುವುದನ್ನು ನಾವು ವೀಕ್ಷಿಸುತ್ತೇವೆ. ಆದರೂ ಇಸ್ರಾಯೇಲರಂತೆ ನಾವು ಕೂಡ ಇವೆಲ್ಲವನ್ನು ನೋಡಿಯೂ ಚಲನೆಯಿಲ್ಲದೆ ಹಾಗೆಯೇ ಉಳಿದು ಬಿಡಬಹುದು. ಪಾಪವು ಎಲ್ಲಿಗೆ ಕೊಂಡೊಯ್ಯುತ್ತದೆ ಎಂಬುದಕ್ಕೆ ಅತ್ಯಂತ ಸ್ಪಷ್ಟವಾದ ಸಾಕ್ಷ್ಯಗಳು ಮತ್ತು ನಮ್ಮ ಸುತ್ತಲೂ ಇದ್ದರೂ ನಮ್ಮ ಹೃದಯಗಳನ್ನು ಕಠಿಣವಾಗಬಹುದು. ನಾವು ಇದನ್ನು ಅತ್ಯಂತ ಪ್ರಾಯೋಗಿಕವಾಗಿ ಯೋಚಿಸೋಣ. ಯಾರೋ ಒಬ್ಬರ ಸಾವು ದಿಢೀರನೆ ಸಂಭವಿಸಿದೆ ಎಂದು ಹೇಳಿದಾಗ ನಾವು ಒಂದು ಕ್ಷಣ ನಿಶ್ಚಯಿಸಲಾಗುತ್ತೇವೆ, ಆದರೆ ಸಂಜೆಯ ವೇಳೆಗೆ ಅದನ್ನು ಮರೆತು ಬಿಡುತ್ತೇವೆ. ನಮ್ಮೆಂದಿಗೂ ಮರಣವೇ ಬರುವುದಿಲ್ಲವೇನೋ ಎಂಬಂತೆ ಮತ್ತೆ ಮೊದಲಿನಂತೆಯೇ ಬದುಕಲು ಪ್ರಾರಂಭಿಸುತ್ತೇವೆ. ಆದರೆ ಪವಿತ್ರ ಗ್ರಂಥವು ಹೀಗೆ ಹೇಳುತ್ತದೆ: ಒಮ್ಮೆ ಸಾಯುವುದು, ತರುವಾಯ ನ್ಯಾಯ ತೀರ್ಪಿಗೆ ಒಳಗಾಗುವುದು ಮನುಷ್ಯರಿಗೆ ನೇಮಕವಾಗಿದೆ. ಇಬ್ರಿಯರಿಗೆ 9ನೇ ಅಧ್ಯಾಯ 27ನೇ ವಾಕ್ಯ. ಅವಿಶ್ವಾಸದಿಂದಾಗಿ ಒಂದು ದಾಂಪತ್ಯ ನಾಶವಾಗುವುದನ್ನು ನೋಡಿ ನಾವು ಒಂದು ದಿನ ದುಃಖಿಸುತ್ತೇವೆ. ಆದರೂ ನಮ್ಮ ಸ್ವಂತ ಕಣ್ಣುಗಳು ಅಳೆಯಲು ಮತ್ತು ಅದನ್ನು ನಾಶಪಡಿಸಿದ ವಿಷಯಗಳೊಂದಿಗೆ ನಮ್ಮ ಸ್ವಂತ ಹೃದಯಗಳು ಸರಸವಾಡಲು ಬೇಡುತ್ತೇವೆ. ಒಬ್ಬ ಮನುಷ್ಯನು ಅಪ್ರಾಮಾಣಿಕತೆ ಅಥವಾ ದುರಾಶೆಯಿಂದ ಹಾಳಾಗುವುದನ್ನು ನೋಡಿ ನಾವು ತಲೆ ಚಾಚಿಕೊಳ್ಳುತ್ತೇವೆ. ಆದರೂ ನಾವು ಬೇರೆಯವರಿಗಿಂತ ಭಿನ್ನ ಎಂದು ನಮ್ಮನ್ನು ನಾವೇ ಹೇಳಿಕೊಳ್ಳುತ್ತಾ ನಮ್ಮ ಸಣ್ಣ ಪುಟ್ಟ ಅಪ್ರಾಮಾಣಿಕತೆಗಳನ್ನು ಮುಂದುವರಿಸುತ್ತೇವೆ. ಕೋಪ ಮತ್ತು ಕಹಿ ಭಾವನೆಗಳು ಮನೆಗೆ ತರುವ ಕಷ್ಟಗಳನ್ನು ನೋಡಿಯೂ ನಾವು ನಮ್ಮದೇ ಆದ ಅಸಮಾಧಾನಗಳನ್ನು ಪೋಷಿಸುತ್ತೇವೆ ಮತ್ತು ಕ್ಷಮಿಸಲು ನಿರಾಕರಿಸುತ್ತೇವೆ. ಇದೇ ಕಲ್ಲಿನಂತಾದ ಹೃದಯದ ಕೆಲಸ. ಇದು ಇತರರ ಮೇಲೆ ಬೀಳುವ ನ್ಯಾಯ ತೀರ್ಪನ್ನು ನೋಡುತ್ತದೆ. ಒಂದು ಕ್ಷಣ ಭಯವನ್ನು ಅನುಭವಿಸುತ್ತದೆ, ಆದರೆ ತನ್ನನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಇಸ್ರಾಯೇಲರಂತೆಯೇ ಇದು ಭೂಮಿ ತೆರೆದುಕೊಳ್ಳುವುದನ್ನು ವೀಕ್ಷಿಸುತ್ತದೆ ಮತ್ತು ಮರುದಿನ ಬೆಳಿಗ್ಗೆಯೂ ವೇಳೆ ಮತ್ತು ಮೊದಲಿನಂತೆಯೇ ಜೀವಿಸಲು ತೊಡಗುತ್ತದೆ. ಕಠಿಣವಾದ ಹೃದಯದ ಅತ್ಯಂತ ಭಯಾನಕ ಭಾಗವೆಂದರೆ ಅದು ಅತ್ಯಂತ ನಿಧಾನವಾಗಿ ಸಂಭವಿಸುತ್ತದೆ ಮತ್ತು ಅದು ಸಂಭವಿಸುವುದು ನಮಗೆ ತಿಳಿಯುವುದೇ ಇಲ್ಲ. ಯಾರು ಕೂಡ ಒಂದೇ ಕ್ಷಣದಲ್ಲಿ ಕಲ್ಲಿನ ಹೃದಯರಾಗಲು ನಿರ್ಧರಿಸುವುದಿಲ್ಲ. ಅದು ಸ್ವಲ್ಪ ಸ್ವಲ್ಪವಾಗಿಯೇ ಬರುತ್ತದೆ. ನಾವು ಎಚ್ಚರಿಕೆಯನ್ನು ಕೇಳುತ್ತೇವೆ ಮತ್ತು ತಡ ಮಾಡುತ್ತೇವೆ. ಮನಸ್ಸಿನಲ್ಲಿ ಅಪರಾಧ ಪ್ರಜ್ಞೆ ಕಾಡಿದಾಗ ಅದನ್ನು ಪಕ್ಕನೆ ತಳ್ಳುತ್ತೇವೆ. ಯೆಹೋವನು ಮಾತನಾಡುತ್ತಿದ್ದಾನೆ ಎಂದು ನಮಗೆ ತಿಳಿದಿದ್ದರೂ ಈಗಲ್ಲ ಎಂದಲ್ಲ ಎಂದು ಹೇಳುತ್ತೇವೆ. ಮತ್ತು ಪ್ರತಿ ಬಾರಿಯೂ ಇದನ್ನು ನಾವು ಮಾಡಿದಾಗ ಹೃದಯವು ಇನ್ನಷ್ಟು ಕಠಿಣವಾಗುತ್ತದೆ, ಕಮ್ಮಿ ಮೃದುವಾಗುತ್ತದೆ ಮತ್ತು ಅನುಭವಿಸಲು ಇನ್ನಷ್ಟು ನಿಧಾನವಾಗುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ರಲ್ಲಿ ಕೆಲವರು ಭಾವನೆಗಳನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳುತ್ತದೆ. ಮತ್ತು 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ, ಜನರು ತಮ್ಮ ಸ್ವಂತ ಮನಸ್ಸಾಕ್ಷಿಯನ್ನು ಬೀಸಿ ಕಾದ ಕಬ್ಬಿಣದಂತೆ ಸುಟ್ಟುಕೊಂಡಿದ್ದಾರೆ ಎಂದು ಎಚ್ಚರಿಸುತ್ತದೆ.
ಮನಸ್ಸಾಕ್ಷಿಯು ಚರ್ಮದಂತೆ, ಅದನ್ನು ಮತ್ತೆ ಮತ್ತೆ ಸುಟ್ಟಾಗ ಅದು ನೋವನ್ನು ಅನುಭವಿಸುವುದನ್ನು ನಿಲ್ಲಿಸುತ್ತದೆ. ಹೊಸ ಸೃಷ್ಟಿಗೆ ಇರುವ ಅಪಾಯವು ಇದೇ ಆಗಿದೆ. ನಾವು ಸತ್ಯವನ್ನು ಎಷ್ಟು ಆಗಾಗ್ಗೆ ಕೇಳಬಹುದು ಮತ್ತು ಅದನ್ನು ಅಷ್ಟು ಆಗಾಗ್ಗೆ ಎದುರಿಸಬಹುದು. ಅಂದರೆ ಕೊನೆಗೆ ಈ ಸತ್ಯವು ನಮ್ಮನ್ನು ಚಲಿಸುವುದೇ ಇಲ್ಲ. ಎಚ್ಚರಿಕೆಯು ನಮಗೆ ತೀರಾ ಪರಿಚಯವಾಗುವುದೇ ಅದನ್ನು ನಾವು ನಿರ್ಲಕ್ಷಿಸಲು ಕಾರಣವಾಗುತ್ತೇವೆ. ನಾವು ಅದನ್ನು ಮುಂಚೆಯೇ ಕೇಳಿರುತ್ತೇವೆ, ಆದುದರಿಂದ ನಾವು ಅದರ ಬಗ್ಗೆ ಇನ್ನು ಮುಂದೆ ನಡುಗುವುದಿಲ್ಲ. ನಮ್ಮ ಹೃದಯಗಳು ಕಠಿಣವಾಗಲು ಮತ್ತೊಂದು ಮಾರ್ಗವಿದೆ ಮತ್ತು ಅದು ಇಸ್ರಾಯೇಲರ ಹೃದಯಗಳನ್ನು ಕಠಿಣವಾದಂತೆಯೇ ಆಗಿದೆ. ನ್ಯಾಯ ತೀರ್ಪು ಅಥವಾ ಕಷ್ಟಗಳು ಬಂದಾಗ ನಾವು ಯಾರನ್ನಾದರೂ ದೂಷಿಸಲು ಹುಡುಕುತ್ತೇವೆ. ಇಸ್ರಾಯೇಲ್ಯರು ತಮ್ಮ ಸ್ವಂತ ದಂಗೆಯಿಂದ ಉಂಟಾದ ಸಾವುಗಳಿಗೆ ಮೋಶೆ ಮತ್ತು ಆರೋನರನ್ನು ದೂಷಿಸಿದರೂ ನಾವು ಸಹ ಅದನ್ನೇ ಮಾಡುತ್ತೇವೆ. ನಮ್ಮ ಆಯ್ಕೆಗಳ ಪರಿಣಾಮಗಳು ನಮ್ಮನ್ನು ತಲುಪಿದಾಗ ನಾವು ನಮ್ಮ ಪರಿಸ್ಥಿತಿಯನ್ನು, ನಮ್ಮ ಕುಟುಂಬವನ್ನು, ನಮ್ಮ ಬೆಳವಣಿಗೆಯನ್ನು, ಸಭೆಯನ್ನು, ನಾಯಕರನ್ನು ಅಥವಾ ದೇವರಿಂದಲೇ ತಪ್ಪು ಹುಡುಕುತ್ತೇವೆ. ಆದಾಮನು ಅವ್ವಳನ್ನು ದೂಷಿಸಿದನು, ಅವ್ವಳು ಆವನ್ನು ದೂಷಿಸಿದಳು. ಆದಿಕಾಂಡ 3ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ. ಅಂದಿನಿಂದ ಕಠಿಣ ಹೃದಯವು ಪಶ್ಚಾತ್ತಾಪದಲ್ಲಿ ತನ್ನ ಒಳಗಡೆ ನೋಡುವ ಬದಲು ಯಾವಾಗಲೂ ಹೊರಗಡೆ ಯಾರನ್ನಾದರೂ ಆರೋಪಿಸಲು ನೋಡುತ್ತೇವೆ. ನಾವು ಇತರರನ್ನು ದೂಷಿಸುವವರೆಗೂ ನಾವು ಎಂದಿಗೂ ಪಶ್ಚಾತ್ತಾಪ ಪಡುವುದಿಲ್ಲ, ಏಕೆಂದರೆ ಪಶ್ಚಾತ್ತಾಪ ನಾವು ನನ್ನ ಪಾಪ ಮಾಡಿದ್ದೇನೆ ಎಂದು ಹೇಳುವ ಅಗತ್ಯವಿದೆ. ಆದರೆ ಕಲ್ಲಿನ ಹೃದಯವು ಈ 3 ಮಾತುಗಳನ್ನು ಹೊರತುಪಡಿಸಿ ಬೇರೆ ಏನನ್ನಾದರೂ ಹೇಳುತ್ತದೆ. ಮೃದುವಾದ ಹೃದಯವು ದಾವೀದನಂತೆ ಇನ್ನೊಬ್ಬನಿಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ ಎಂದು ಹೇಳುತ್ತದೆ. ಕೀರ್ತನೆಗಳು 51ನೇ ಅಧ್ಯಾಯ 4ನೇ ವಾಕ್ಯ. ಕಠಿಣ ಹೃದಯವು ಇತರರನ್ನು ದೂಷಿಸುತ್ತದೆ. ಆದರೆ ಇಲ್ಲೊಂದು ಒಳ್ಳೆಯ ಸುದ್ದಿ ಇದೆ ಮತ್ತು ಅದು ಅತ್ಯಂತ ಅಮೂಲ್ಯವಾದದ್ದು. ಯೆಹೋವನು ಹೊಸ ಹೃದಯವನ್ನು ನೀಡಲು ಶಕ್ತನಾಗಿದ್ದಾನೆ. ಆತನು ದಂಗೆಯ ಮೇಲೆ ಬೆಂಕಿಯನ್ನು ಕೆಳಗೆ ಕೆಡವಿದ ನ್ಯಾಯಾಧಿಪತಿ ಮಾತ್ರವಲ್ಲ. ಆತನು, ನಾನು ನಿಮಗೆ ಹೊಸ ಹೃದಯವನ್ನು ಕೊಡುವೆನು, ನಿಮ್ಮೊಳಗೆ ಹೊಸ ಆತ್ಮವನ್ನು ಇಡುವೆನು, ನಿಮ್ಮ ದೇಹದಿಂದ ಕಲ್ಲಿನ ಹೃದಯವನ್ನು ತೆಗೆದುಹಾಕಿ ನಿಮಗೆ ಮಾಂಸದ ಹೃದಯವನ್ನು ಕೊಡುವೆನು ಎಂದು ವಾಗ್ದಾನ ಮಾಡುವ ಕರುಣಾಮಯಿ. ನಮಗಾಗಿ ನಾವು ಏನೇ ಮಾಡಲು ಸಾಧ್ಯವಿಲ್ಲವೋ ಅದನ್ನು ಯೆಹೋವನು ನಮಗಾಗಿ ಮಾಡಬಲ್ಲನು. ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಹೃದಯಗಳನ್ನು ಮೃದುಗೊಳಿಸಲು ನಮಗೆ ಸಾಧ್ಯವಿಲ್ಲ. ಆದರೆ ನಾವು ಆತನ ಬಳಿಗೆ ಬಂದು ಅದನ್ನು ಮಾಡಲು ಆತನನ್ನು ಬೇಡಿಕೊಳ್ಳಬಹುದು. ಮತ್ತು ಇದಕ್ಕಾಗಿಯೇ ಪವಿತ್ರ ಗ್ರಂಥವು ನಮ್ಮ ಮೇಲೆ ಇಂದು ಎಂಬ ಈ ಸಣ್ಣ ಮಾತನ್ನು ಒತ್ತಿ ಹೇಳುತ್ತದೆ. ಅದು ನಾಳೆ ಎಂದು ಹೇಳುವುದಿಲ್ಲ, ಯಾವುದೋ ಒಂದು ದಿನ ಹೇಳುವುದಿಲ್ಲ. ಅದು ಇಂದು. ನಾವು ಅದರ ಧ್ವನಿಯನ್ನು ಕೇಳಿದರೆ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತದೆ. ಇಬ್ರಿಯರಿಗೆ 3ನೇ ಅಧ್ಯಾಯ 15ನೇ ವಾಕ್ಯ. ನಾವು ಯೆಹೋವನ ಧ್ವನಿಯನ್ನು ಕೇಳಿ ತಕ್ಷಣವೇ ವಿಧೇಯರಾದ ಪ್ರತಿಯೊಂದು ಬಾರಿಯೂ ಹೃದಯದ ಮೃದುವಾಗಿ ಇರುತ್ತದೆ. ಪ್ರತಿ ಬಾರಿ ನಾವು ಕೇಳಿ ತಡಮಾಡಿದಾಗ ಹೃದಯವು ಇನ್ನಷ್ಟು ಕಠಿಣವಾಗುತ್ತದೆ. ಆದ್ದರಿಂದ ಹೊಸ ಸೃಷ್ಟಿಯು ಮಾಡಬಹುದಾದ ಅತ್ಯಂತ ಸುರಕ್ಷಿತವಾದ ಕೆಲಸವೆಂದರೆ ಹೃದಯವು ಇನ್ನೂ ಅನುಭವಿಸುವಷ್ಟು ಮೃದುವಾಗಿದ್ದಾಗಲೇ ತಕ್ಷಣವೇ ಯೆಹೋವನಿಗೆ ಸ್ಪಂದಿಸುವುದಾಗಿದೆ. ಆದುದರಿಂದ ನಮ್ಮನ್ನು ನಾವೇ ಪ್ರಾಮಾಣಿಕವಾಗಿ ಪರೀಕ್ಷಿಸಿಕೊಳ್ಳೋಣ. ನಾವು ಈ ಲೋಕದಲ್ಲಿ ದೇವರ ನ್ಯಾಯ ತೀರ್ಪುಗಳನ್ನು ನೋಡಿಯೂ ಚಲಿಸದೆ ಉಳಿದಿದ್ದೇವೆಯೇ? ನಾವು ಬದಲಾಗದೆ ಅದೇ ಎಚ್ಚರಿಕೆಗಳನ್ನು ಮತ್ತೆ ಮತ್ತೆ ಕೇಳುತ್ತಿದ್ದೇವೆಯೇ? ನಾವೇ ಪಶ್ಚಾತ್ತಾಪ ಪಡುವುದಕ್ಕಿಂತ ಇತರರನ್ನು ದೂಷಿಸಲು ಧಾವಿಸುತ್ತಿದ್ದೇವೆಯೇ? ನಾವು ಎಷ್ಟು ಬಾರಿ ಬದಿಗಿಟ್ಟ ಮನವರಿಕೆಗಳು ಇವೆ ಎಂದರೆ ಅವುಗಳನ್ನು ನಾವು ಇನ್ನು ಮುಂದೆ ಅನುಭವಿಸುತ್ತಲೇ ಇಲ್ಲವೇ? ಹಾಗಿದ್ದಲ್ಲಿ ಹೃದಯವು ಭಾವನೆಗಳು ಕಳೆದುಕೊಳ್ಳುವವರೆಗೆ ನಾವು ಕಾಯುವುದು ಬೇಡ. ಆತನ ಧ್ವನಿಯು ಇನ್ನೂ ನಮ್ಮನ್ನು ಎಚ್ಚರಿಸುತ್ತಿರುವಾಗಲೇ
ನಾವು ಈಗಲೇ ಯೆಹೋವನ ಬಳಿಗೆ ಬಂದು ತೆಗೆದುಹಾಕು ಎಂದು ಪ್ರಾರ್ಥಿಸೋಣ. ಕಲ್ಲಿನ ಹೃದಯವನ್ನು ತೆಗೆದು ನನಗೆ ಮಾಂಸದ ಹೃದಯವನ್ನು ಕೊಡು. ಇಸ್ರಾಯೇಲರು ಭೂಮಿಯ ತೆರೆದುಕೊಳ್ಳುವುದನ್ನು ಕಂಡರು, ಆದರೆ ಮರುದಿನ ಬೆಳಿಗ್ಗೆಯೂ ವೇಳೆ ತಮ್ಮ ಹೃದಯಗಳನ್ನು ಕಠಿಣಗೊಳಿಸಿಕೊಂಡರು. ನಮ್ಮ ವಿಷಯದಲ್ಲಿ ಆಗಿರದಲ್ಲಿ ಪ್ರತಿಯೊಂದು ನೋಡಿಯೂ ಯಾವುದರಿಂದಲೂ ಬದಲಾಗದ ಜನರಾಗುವ ಬದಲು ದೇವರ ಹಸ್ತವನ್ನು ಕಂಡು ನಡುಗಿ ಪಶ್ಚಾತ್ತಾಪ ಪಟ್ಟು ಮೃದುವಾಗುವ ಜನರಾಗಿರೋಣ. ಇಸ್ರಾಯೇಲಿನ ಕಲ್ಲಿನ ಹೃದಯವು ಎಂದಿಗೂ ನಮ್ಮದಾಗದಂತೆ ಯೆಹೋವನ ಮುಂದೆ ನಮ್ಮ ಕಠಿಣ ಹೃದಯಗಳನ್ನು ಮೃದುವಾಗಿ ಇಟ್ಟುಕೊಳ್ಳೋಣ. ಕೇಳಲು ಸಿದ್ಧರಾಗಿ, ವಿಧೇಯರಾಗಲು ಸಿದ್ಧರಾಗಿ ಮತ್ತು ಪಶ್ಚಾತ್ತಾಪ ಪಡಲು ಸಿದ್ಧರಾಗಿರೋಣ. ಪ್ರಾರ್ಥನೆ. ಓ ನಮ್ಮ ದೇವರಾದ ಯೆಹೋವನೇ, ಕಲ್ಲಿನ ಹೃದಯವನ್ನು ಮಾಂಸದ ಹೃದಯವಾಗಿ ಬದಲಾಯಿಸಲು ನಿನಗೆ ಮಾತ್ರ ಸಾಧ್ಯ. ಲೋಕದಲ್ಲಿ ನಿನ್ನ ನ್ಯಾಯ ತೀರ್ಪುಗಳನ್ನು ಕಂಡು ನಾವು ಇನ್ನೂ ಚಲಿಸದೆ ಉಳಿದುಕೊಂಡಿದ್ದೇವೆ ಎಂದು ಒಪ್ಪಿಕೊಳ್ಳುತ್ತೇವೆ. ಬದಲಾಗದೆ ಅದೇ ಎಚ್ಚರಿಕೆಗಳನ್ನು ಮತ್ತೆ ಮತ್ತೆ ಕೇಳಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸು. ನಾವು ಅಡ್ಡ ಬಿದ್ದು ನಾವು ಪಾಪ ಮಾಡಿದ್ದೇವೆ ಎಂದು ಹೇಳಬೇಕಾದಾಗ ಇತರರನ್ನು ದೂಷಿಸದಂತೆ ನಮ್ಮನ್ನು ಕಾಯು. ನಾವು ಅದನ್ನು ಇನ್ನು ಮುಂದೆ ಅನುಭವಿಸುವುದೇ ಇರುವಷ್ಟು ಮಟ್ಟಿಗೆ ನಿನ್ನ ಮನವರಿಕೆಗಳನ್ನು ಬದಿಗಿಡಲು ಬಿಡಬೇಡ. ನಮ್ಮ ಹೃದಯಗಳಿಂದ ಕಲ್ಲನ್ನು ತೆಗೆದುಹಾಕಿ ಇಂದು ನಿನಗೆ ಸ್ಪಂದಿಸುವ ಮೃದುವಾದ ಹೃದಯಗಳನ್ನು ನಮಗೆ ದಯಪಾಲಿಸು. ನಾನು ನಿಮಗೆ ಹೊಸ ಹೃದಯವನ್ನು ಕೊಡುವೆನು, ನಿಮ್ಮೊಳಗೆ ಹೊಸ ಆತ್ಮವನ್ನು ಇಡುವೆನು. ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.